ನಮ್ಮ ಇಂಡಿಯಾದಲ್ಲಿ ATMಗೆ ಕಾಯಿನ್ಸ್ ಡೆಪಾಸಿಟ್ ಮಾಡೋ ಆಪ್ಷನ್ ಇಲ್ಲ. ಕಾಯಿನ್ಸ್ ಹಾಕಬೇಕಂದ್ರೆ ಬ್ಯಾಂಕ್ ಕೌಂಟರ್ಗೆ ಹೋಗಬೇಕು. ಆದರೆ ಜರ್ಮನಿ ATMನಲ್ಲಿ ಕಾಯಿನ್ಸ್ ಇನ್ಸರ್ಟ್ ಮಾಡಿದರೆ ಮಷಿನ್ ಕೌಂಟ್ ಮಾಡಿ ಡೈರೆಕ್ಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಹೇಗೆ ಅಂತ ಈ ವ್ಲಾಗ್ನಲ್ಲಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಫಸ್ಟ್ ಕಾರ್ಡ್ ಇನ್ಸರ್ಟ್ ಮಾಡಿ ಡೆಪಾಸಿಟ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಮಷಿನ್ ಕೇಳುತ್ತೆ ಕಾಯಿನ್ಸ್ ಹಾಕ್ತೀರಾ ಅಥವಾ ನೋಟ್ಸಾ ಅಂತ. ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಕಾಯಿನ್ ಬಾಕ್ಸ್ ಓಪನ್ ಆಗುತ್ತೆ, ಅಲ್ಲಿ ಕಾಯಿನ್ಸ್ ಹಾಕಬೇಕು. ಟೈಮ್ ಲಿಮಿಟ್ ಮುಗಿದ್ರೆ ಬಾಕ್ಸ್ ಆಟೋ ಕ್ಲೋಸ್ ಆಗುತ್ತೆ, ಮತ್ತೆ ಓಪನ್ ಆಪ್ಷನ್ ಕೊಟ್ಟು ಹಾಕ್ಬೋದು. ಮಷಿನ್ ಎಲ್ಲ ಕಾಯಿನ್ಸ್ ಕೌಂಟ್ ಮಾಡಿ ಬೇರೆ ದೇಶದ ಕಾಯಿನ್ಸ್ ಇದ್ದರೆ ಸಪ್ರೇಟ್ ಮಾಡುತ್ತೆ. ನಮ್ಮ ಕೇಸಲ್ಲಿ ಇಂಡಿಯನ್ ಕಾಯಿನ್ಸ್ ಮತ್ತು ಬೇರೆ ಕಂಟ್ರಿ ಕಾಯಿನ್ಸ್ ಎಲ್ಲ ಸಪ್ರೇಟ್ ಆಯಿತು. ಫೈನಲ್ ಕೌಂಟ್ ಆಗಿ ಟೋಟಲ್ ಅಮೌಂಟ್ ಶೋ ಮಾಡುತ್ತೆ. ಕನ್ಫರ್ಮ್ ಮಾಡಿದರೆ ಅಮೌಂಟ್ ಡೈರೆಕ್ಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೇಫ್, ಫಾಸ್ಟ್ ಆ್ಯಂಡ್ ನೋ ಟೆನ್ಷನ್. ಇದು ಜರ್ಮನಿನ ಸ್ಮಾರ್ಟ್ ಬ್ಯಾಂಕಿಂಗ್ ಸಿಸ್ಟಮ್. ಮನೆಗೆ ವಾಪಸ್ ಬರುವಾಗ ನಾವು IAA ಮೊಬಿಲಿಟಿ ಪ್ರಿಪ್ರೇಷನ್ ನೋಡೋಣ ಅಂತ ಹೋದ್ವಿ. ಇದು ಮ್ಯೂನಿಕಲ್ಲಿ 9 ಸೆಪ್ಟೆಂಬರ್ ಟು 12 ಸೆಪ್ಟೆಂಬರ್ ತನಕ ನಡೆಯುತ್ತೆ. ನೀವೇನಾದರೂ ಜರ್ಮನಿಲಿ ಇದ್ದರೆ ಆ್ಯಂಡ್ ಕಾರ್ಸ್ ಬಗ್ಗೆ ಕ್ರೇಜ್ ಇದ್ದರೆ ಒಂದ್ಸರಿ ನೀವು ವಿಸಿಟ್ ಮಾಡಲೇಬೇಕು. IAA ಮೊಬಿಲಿಟಿ ಹೇಗಿರುತ್ತೆ ಅಂತ ತಿಳ್ಕೊಬೇಕಂದ್ರೆ ನಮ್ಮ ನೆಕ್ಸ್ಟ್ ವ್ಲಾಗ್ ಮಿಸ್ ಮಾಡಬೇಡಿ.